ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸಂಚಿಕೆಯಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಎಂಬ ಎರಡನೇ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ ಮೂರನೇ ಜ್ಯೋತಿರ್ಲಿಂಗವಾದ ಮಹಾಕಾಲೇಶ್ವರನ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಪುರಾಣ ಕಾಲದಲ್ಲಿ ಉಜ್ಜಯಿನಿಗೆ ಆವಂತಿ ಎಂಬ ಹೆಸರಿತ್ತು. ಮಹಾ ದುಷ್ಟನಾಗಿದ್ದ ದೂಷಣನ ನಾಶಕ್ಕಾಗಿ ಶಿವನು ಮಹಾಕಾಲನಾಗಿ ಈ ಕ್ಷೇತ್ರದಲ್ಲಿ ಉದ್ಭವಿಸಿದ ಎಂಬ ಕಥೆ ಶಿವಪುರಾಣದಲ್ಲಿ ಇದೆ. ಹಿಂದೆ ಮನೋಹರವಾದ ಆವಂತಿ ಎಂಬ ಪಟ್ಟಣ ಇತ್ತು. ಅಲ್ಲಿ ವೇದಾಧ್ಯಯನ ಸಂಪನ್ನನೂ ಧಾರ್ಮಿಕನೂ ದೈವಭಕ್ತನೂ ಆಗಿದ್ದ ಒಬ್ಬ ಬ್ರಾಹ್ಮಣನಿದ್ದನು. ಅವನು ಪ್ರತಿದಿನವೂ ಅಗ್ನಿ ಉಪಾಸನೆಯೊಂದಿಗೆ ಪಾರ್ಥಿವಲಿಂಗವನ್ನು ಮಾಡಿ ಶಿವಪೂಜೆ ಮಾಡುತ್ತಿದ್ದನು. ವೇದಗಳಲ್ಲಿ ಬಹಳ ಪ್ರೀತಿಯುಳ್ಳವನಾಗಿದ್ದರಿಂದ ವೇದಪ್ರಿಯ ಎಂದೇ ಹೆಸರುವಾಸಿಯಾಗಿದ್ದನು. ಅವನ ಸತ್ಕರ್ಮಗಳ ಫಲವಾಗಿ ಮರಣದ ನಂತರ ಸದ್ಗತಿ ಹೊಂದಿದನು. ಆ ಬ್ರಾಹ್ಮಣನಿಗೆ ಶಿವಭಕ್ತರು, ತಂದೆ ತಾಯಿಗೆ ಗೌರವ ಕೊಡುವಂತವರು, ಸದ್ಗುಣಿಗಳೂ ಆದ 4 ಜನ ಮಕ್ಕಳಿದ್ದರು. ರತ್ನಮಾಲ ಎಂಬ ಪರ್ವತದಲ್ಲಿ ದೂಷಣನೆಂಬ ಒಬ್ಬ ಮಹಾಬಲಶಾಲಿಯಾದ ರಾಕ್ಷಸನಿದ್ದನು. ಅವನು ಬ್ರಹ್ಮದ ವರದ ಪ್ರಭಾವದಿಂದ ದೇವತೆಗಳನ್ನು ಸೋಲಿಸಿ ಅವರ ಪದವಿಯಿಂದ ಹೊರಗಟ್ಟಿದನು. ಭೂಮಿಯಲ್ಲಿ ವೇದ ಧರ್ಮಗಳು, ಶಾಸ್ತ್ರ ಧರ್ಮಗಳು ಆ ದುಷ್ಟನಿಂದ ಹಾಳಾದವು. ತೀರ್ಥಕ್ಷೇತ್ರಗಳಲ್ಲಿಯೂ ಧರ್ಮವಿಲ್ಲವಾಯಿತು. ಆವಂತಿ ಪಟ್ಟಣವು ಮನೋಹರವಾಗಿರುವುದು ಎಂದು ತಿಳಿದು ಅನೇಕ ಸೈನ್ಯವನ್ನು ಕರೆದುಕೊಂಡು ಅಲ್ಲಿಗೆ ಬಂದನು. 4 ಜನ ದೈತ್ಯ ಶ್ರೇಷ್ಠರನ್ನು ಕರೆದು, ಈ ದುಷ್ಟ ಬ್ರಾಹ್ಮಣರು ನನ್ನ ಮಾತುಗಳನ್ನು ಕೇಳುವುದಿಲ್ಲ. ಇವರು ನನ್ನಾಜ್ಞೆಯನ್ನು ಮೀರಿದರೆ ನನ್ನ ಅಪ್ಪಣೆಯಂತೆ ದಂಡಿಸಬೇಕು. ಇವರಿಗೆ ಬದುಕುವ ಅಪೇಕ್ಷೆ ಇದ್ದರೆ ಶಿವಧರ್ಮವನ್ನು, ಧರ್ಮಾಚರಣೆಯನ್ನು ಬಿಟ್ಟು ಸುಖವಾಗಿರಲಿ. ಇಲ್ಲದಿದ್ದರೆ ಅವರು ಬದುಕಿರುವುದೇ ಬೇಡ. ನಾನು ಹೇಳಿದಂತೆ ಮಾಡಿರಿ ಎಂದು ಆಜ್ಞಾಪಿಸಿದನು. ದೂಷಣನ ಮಾತನ್ನು ಕೇಳಿ ಆ 4 ಜನ ದೈತ್ಯರು ಆವಂತಿ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಜನರನ್ನ ಪೀಡಿಸತೊಡಗಿದರು. ವೇದಪ್ರಿಯನ ಮಕ್ಕಳು ಧೈರ್ಯದಿಂದ ಶಿವಧ್ಯಾನದಲ್ಲೇ ನಿರತರಾಗಿದ್ದರು. ಪಟ್ಟಣದ ಜನರು ವೇದಪ್ರಿಯನ ಮಕ್ಕಳ ಬಳಿ ಬಂದು, ಸ್ವಾಮಿ, ಈ ದುಷ್ಟರು ಬಂದು ಜನರನ್ನು ಹಿಂಸಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಎಂದು ಕೇಳಿದಾಗ ವೇದಪ್ರಿಯನ ಮಕ್ಕಳು, ನಮ್ಮ ಬಳಿ ದುಷ್ಟರನ್ನು ಭಯಪಡಿಸುವ ಸೇನೆ ಇಲ್ಲ, ಆಯುಧಗಳೂ ಇಲ್ಲ. ಸಮರ್ಥನಾದ ಶಿವನಿಗೆ ಯಾವ ತೊಂದರೆಯಾಗುವುದು? ಶಿವನೇ ರಾಕ್ಷಸರ ಭಯದಿಂದ ನಮ್ಮನ್ನು ರಕ್ಷಿಸುತ್ತಾನೆ. ಭಕ್ತರನ್ನು ಪ್ರೀತಿಸುವ ಶಂಕರನಿಗಿಂತ ದೊಡ್ಡ ರಕ್ಷಕರು ಬೇರೆ ಯಾರಿದ್ದಾರೆ ಎಂದು ಹೇಳಿ ಲಿಂಗ ಪೂಜೆ ಮಾಡಿ ಧ್ಯಾನದಲ್ಲಿ ಲೀನರಾದರು. ಸೈನ್ಯದೊಡನೆ ಬಂದ ದೂಷಣನು ಅವರನ್ನು ನೋಡಿ ಹೊಡೆದು ಕೊಲ್ಲಿರಿ ಎಂದು ತನ್ನ ಸೈನ್ಯಕ್ಕೆ ಆದೇಶ ಮಾಡಿದನು. ಆದರೂ ವೇದಪ್ರಿಯನ ಮಕ್ಕಳು ಶಿವಧ್ಯಾನದಲ್ಲೇ ನಿರತರಾಗಿದ್ದರು. ಆ ದುಷ್ಟ ದೂಷಣನು ಬ್ರಾಹ್ಮಣರನ್ನು ಕೊಲ್ಲಲು ಪ್ರಯತ್ನಿಸುವಷ್ಟರಲ್ಲಿ ಆ ಪಾರ್ಥಿವ ಲಿಂಗವಿದ್ದ ಕಡೆಯಲ್ಲಿ ದೊಡ್ಡ ಧ್ವನಿಯೊಂದಿಗೆ ಒಂದು ಹಳ್ಳವಾಯಿತು. ದುಷ್ಟರನ್ನು ನಾಶ ಮಾಡಿ ಸಜ್ಜನರನ್ನು ರಕ್ಷಿಸಲು ಶಿವನು ವಿಕಾರವೂ ಭಯಂಕರವೂ ಆದ ಮಹಾಕಾಲ ರೂಪವನ್ನು ಧರಿಸಿ ಆ ಹಳ್ಳದಲ್ಲಿ ಪ್ರಕಟಗೊಂಡನು. ಶಿವನು, ನಾನು ದುಷ್ಟರಾದ ನಿಮ್ಮಂಥವರಿಗೆ ಯಮಸ್ವರೂಪನು. ಎಲೆ ದುಷ್ಟರೇ, ಈ ಬ್ರಾಹ್ಮಣರ ಸಮೀಪದಿಂದ ದೂರ ಹೋಗು ಎಂದು ಹೇಳಿ ಹುಂಕಾರ ಶಬ್ದದಿಂದಲೇ ಸೇನಾ ಸಹಿತನಾದ ದೂಷಣನನ್ನು ಭಸ್ಮ ಮಾಡಿದನು. ಶಿವನು ಬಹಳಷ್ಟು ಸೈನ್ಯವನ್ನು ನಾಶ ಮಾಡಿದರೆ ಉಳಿದ ಸೈನ್ಯವು ಓಡಿಹೋಯಿತು. ಆಗ ದೇವದುಂದುಬಿಗಳು ಮೊಳಗಿದವು. ಆಕಾಶದಿಂದ ಹೂವಿನ ಮಳೆ ಸುರಿಯಿತು. ಹರಿ ಬ್ರಹ್ಮನಾದಿಯಾಗಿ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದರು. ಆ ಬ್ರಾಹ್ಮಣರು ಶಂಕರನಿಗೆ ಭಕ್ತಿಯಿಂದ ನಮಸ್ಕರಿಸಿ ಅನೇಕ ಬಗೆಯ ಸ್ತೋತ್ರಗಳಿಂದ ಅವನನ್ನು ಹೊಗಳಿದರು. ಶಿವನು ಸಂತೋಷಗೊಂಡು, ನಿಮಗೆ ಇಷ್ಟವಾದ ವರವನ್ನು ಕೇಳಿಕೊಳ್ಳಿರಿ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಬ್ರಾಹ್ಮಣರು, ಮಹಾದೇವನೇ, ನೀನು ಮಹಾಕಾಲ ಸ್ವರೂಪನು, ದುಷ್ಟರನ್ನು ದಂಡಿಸುವವನು. ಈ ಸಂಸಾರ ಸಾಗರದಿಂದ ನಮಗೆ ಬಿಡುಗಡೆಯನ್ನುಂಟು ಮಾಡು. ಲೋಕರಕ್ಷಣೆಗಾಗಿ ನೀನು ಈ ಸ್ಥಳದಲ್ಲೇ ನೆಲೆಸಬೇಕು. ನಿನ್ನ ದರ್ಶನ ಮಾಡಿದವರನ್ನು ದುಃಖ ಸಮುದ್ರದಿಂದ ಪಾರು ಮಾಡು ಎಂದು ಹೇಳಲು ಶಿವನು ಆ ಬ್ರಾಹ್ಮಣರಿಗೆ ಸದ್ಗತಿಯನ್ನು ಕೊಟ್ಟು ಆ ಹಳ್ಳದಲ್ಲೇ ನೆಲೆಸಿದನು. ಮಹಾಕಾಲೇಶ್ವರನು ಸಜ್ಜನರ ರಕ್ಷಕನು, ದುಷ್ಟರನ್ನು ನಾಶ ಮಾಡುವವನೂ ಆಗಿದ್ದಾನೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಿದವರಿಗೆ ಸ್ವಪ್ನದಲ್ಲಿಯೂ ದುಃಖವಾಗುವುದಿಲ್ಲ. ಯಾವ ಇಷ್ಟಾರ್ಥವನ್ನು ಬಯಸಿ ಪೂಜಿಸುತ್ತಾರೋ ಆ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ. ಪರಲೋಕದಲ್ಲಿ ಮೋಕ್ಷ ಸುಖ ಪ್ರಾಪ್ತಿಯಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.